ಹರಿ ಓಂ. ನಮಸ್ಕಾರ ಸ್ನೇಹಿತರೆ. ನಾನು ಡಾಕ್ಟರ್ ಚಿಕ್ಕಣ್ಣ ಗುರುಜಿ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಹಂತದಲ್ಲಿ ಈ ಹಣದ ತೊಂದರೆಗಳಾಗ್ತಕ್ಕಂಥದ್ದು, ಹಣ ಕೊಟ್ಟಂತ ಹಣ ವಾಪಸ್ ಬರದೇ ಇರತಕ್ಕಂಥದ್ದು, ಅಥವಾ ಏನಾದ್ರೂ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ರೆ ಹಣ ಸ್ವಲ್ಪ ಬ್ಲಾಕ್ ಆಗ್ತಕ್ಕಂಥದ್ದು, ಅಥವಾ ಸಂಪಾದನೆ ಹೆಚ್ಚದೇ ಇರತಕ್ಕಂಥದ್ದು, ಅಥವಾ ಅನಾವಶ್ಯಕವಾದಂತಹ ಖರ್ಚುಗಳಾಗ್ತಕ್ಕಂಥದ್ದು. ಇದರಲ್ಲಿ ಕನಿಷ್ಠ ಯಾವ್ದಾದ್ರೂ ಸರಿ, ಪ್ರತಿಯೊಬ್ರು ಯಾವ್ದಾನ ಒಂದು ಹಂತದಲ್ಲಿ ಈ ಒಂದು ತೊಂದರೆಗಳನ್ನ ಅನುಭವಿಸ್ತಾನೆ ಇರ್ತಾರೆ. ಇದು ಯಾವ ಕಾರಣಗಳಿಂದ ಪ್ರತಿಯೊಬ್ಬರ ಜೀವನದಲ್ಲಿ ಈ ತರ ಸಮಸ್ಯೆಗಳು ಉಂಟಾಗತ್ತೆ ಅನ್ನೋದ್ರ ಬಗ್ಗೆ ನಾನು ಈ ಒಂದು ಕಿರು ಪೀಠಿಕೆ ಇರತಕ್ಕಂತ ಈ ವಿಡಿಯೋದಲ್ಲಿ ತಮ್ಗೆಲ್ರಿಗೂ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೇನೆ. ಮೊದಲಿಗಾಗಿ ನಾವು ಒಂದು ಸಣ್ಣ ಪೀಠಿಕೆಯಿಂದ ಪ್ರಾರಂಭ ಮಾಡ್ತೀವಿ. ಆಮೇಲೆ ಒಂದೊಂದಾಗಿ ಕಾರಣಗಳನ್ನ ನಾವು ನೋಡ್ತಾ ಹೋಗ್ತೀವಿ, ಏನೆಲ್ಲಾ ಕಾರಣಗಳಿರ್ಬೋದು ಅಂತ. ನೋಡಿ ಸ್ನೇಹಿತರೆ, ಮುಕ್ಕಾಲು ಭಾಗ ಜನ ಏನ್ ಅನ್ಕೊಂಡಿರ್ತಾರೆ ಅಂತಂದ್ರೆ, ಅವ್ರಿಗೇನಾದ್ರು ಹಣದ್ದು ತೊಂದರೆ ಆಗ್ತಾ ಇದೆ ಅಂತಂದ್ರೆ ಒಂದು ಅವರ ಮನಸ್ಥಿತಿ ಮೂಲ ಕಾರಣ, ಮತ್ತು ಅವ್ರು ಇರ್ತಕ್ಕಂಥ ಮನೆ ಅಥವಾ ಆಫೀಸ್ನ ವಾಸ್ತು ಕಾರಣ ಅಂತ ಅನ್ಕೊಂಡಿರ್ತಾರೆ. ಅದು ಸುಳ್ಳು ಅಂತ ನಾನು ಹೇಳ್ತಿಲ್ಲ, ಖಂಡಿತವಾಗೂ ಅದು ನಿಜ. ಆದರೆ ಅದೇ ಪ್ರಧಾನ ಕಾರಣ ಆಗೋದಿಲ್ಲ ಸ್ನೇಹಿತರೆ. ಯಾಕೆ ಅಂತಂದ್ರೆ ಅನೇಕ ಕಾರಣಗಳಿಂದ ಈ ಹಣದ ತೊಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಆಗ್ತಾ ಇರತ್ತೆ. ಅದನ್ನ ಒಂದು ಸಣ್ಣ ಪಕ್ಷಿ ನೋಟದಲ್ಲಿ ಅದನ್ನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡೋಣ ಸ್ನೇಹಿತರೆ. ಹಾಗಿದ್ರೆ ಬನ್ನಿ, ಯಾವೆಲ್ಲ ಕಾರಣಗಳಿಂದ ಒಬ್ಬ ಮನುಷ್ಯ ಹಣದ ತೊಂದರೆನ ಅನುಭವಿಸ್ತಾನೆ, ಅವನ ವ್ಯವಹಾರದಲ್ಲಾಗ್ಬೋದು, ಅಥವಾ ಮಾಡ್ತಾ ಇರತಕ್ಕಂಥ ವ್ಯಾಪಾರದಲ್ಲಾಗ್ಬೋದು, ಅಥವಾ ಒಂದು ಕೆಲಸದಲ್ಲೇ ಆಗ್ಬೋದು. ಬನ್ನಿ ಸ್ನೇಹಿತರೆ, ಒಂದೊಂದಾಗಿ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಏನು ಈ ಹಣದ ತೊಂದರೆ ಉಂಟಾಗೋದಕ್ಕೆ ಕಾರಣಗಳೇನಪ್ಪಾ? ಬರೀ ಎರಡೇ ಕಾರಣ ಅಲ್ಲ, ಹಲವಾರು ಕಾರಣಗಳಂತ ಇಲ್ಲಿ ಸೂಚಿಸ್ತಾ ಇದ್ದೀರಾ. ಹಾಗಾದ್ರೆ ಏನಿರ್ಬೋದು ಆ ಕಾರಣಗಳ ಅನ್ನೋಂಥದ್ದು ತಿಳ್ಕೊಳ್ಳುವ ಕುತೂಹಲ ಎಲ್ರಿಗೂ ಇದ್ದೇ ಇರತ್ತೆ. ಬನ್ನಿ ಸ್ನೇಹಿತರೆ, ಒಂದೊಂದಾಗಿ ನಾವು ತಿಳ್ಕೊಳ್ಳೋಣ. ಮೊದಲನೇ ಕಾರಣ, ನಾವು ಬಳಸ್ತಕ್ಕಂಥ ಮನೆಯಲ್ಲಿ ಅಥವಾ ಆಫೀಸಿನಲ್ಲಿ ಬಳಸ್ತಕ್ಕಂಥ ಒಂದು ವಾಲ್ ಕ್ಲಾಕ್, ನಾವು ಧರಿಸ್ತಕ್ಕಂಥ ಒಂದು ಕೈ ಗಡಿಯಾರ, ರಿಸ್ಟ್ ವಾಚ್ ಇಂದ ಈ ಹಣದ ತೊಂದರೆ ಆಗತ್ತೆ. ಕೆಲವು ಪದಾರ್ಥಗಳನ್ನ ನಾವು ಒಬ್ರಿಗೆ ಯಾವುದೇ ಒಂದು ಫಂಕ್ಷನ್ನು, ಸಭೆ ಸಮಾರಂಭಗಳಲ್ಲಿ ಇನ್ನೊಬ್ರಿಗೆ ನಾವು ಗಿಫ್ಟ್ ಅಂತ ಕೊಡಬಾರ್ದು. ಕೆಲವು ಪದಾರ್ಥಗಳನ್ನ ನಾವು ಗಿಫ್ಟ್ ಆಗಿ ಪಡೀಲೂಬಾರ್ದು. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಆ ವ್ಯಕ್ತಿಗೆ ಹಣದ ತೊಂದರೆ ಪ್ರಾರಂಭ ಆಗತ್ತೆ. ಇದು ಮೊದಲನೇ ಕಾರಣ. ಇಲ್ಲಿ ನಾನು ಯಾಕೆ ಆಗುತ್ತೆ ಅನ್ನೋದು ನಾನು ತಿಳಿಸ್ತಾ ಇಲ್ಲ, ಏನ್ ಕಾರಣ ಇರುತ್ತೆ ಅಂತ ಮಾತ್ರ ತಿಳಿಸ್ತಾ ಇದ್ದೀನಿ. ಎರಡನೇ ಕಾರಣ, ನಮ್ಮ ಅಡಿಗೆ ಮನೆಯಲ್ಲಿ ಮತ್ತೆ ನಮ್ಮ ಒಂದು ಲಿವಿಂಗ್ ಏರಿಯಾನಲ್ಲಿ ಕೆಲವು ಪದಾರ್ಥಗಳನ್ನ ಕೆಲವು ತಪ್ಪಾದಂತ ಸ್ಥಳದಲ್ಲಿ ಇಟ್ಟಾಗ ಅಲ್ಲಿಂದ ಉತ್ಪತ್ತಿ ಆಗ್ತಕ್ಕಂತ ಆ ಶಕ್ತಿ, ನಾವು ಎನರ್ಜಿ ಅಂತ ಏನ್ ಕರಿತೀವಿ, ಅದು ನಮಗೆ ಫೇವರಬಲ್ ಆಗಿರೋದಿಲ್ಲ. ಇದು ಎರಡನೇ ಕಾರಣ ಆಗುತ್ತೆ ಸ್ನೇಹಿತರೆ. ಮೂರನೇ ಕಾರಣ, ಅಡಿಗೆ ಮನೆಯಲ್ಲಿ ಅಥವಾ ಈ 4 ಝೋನ್ ಅಂತ ನಾವೇನ್ ಕರಿತೀವಿ, ಒಂದು ಈಶಾನ್ಯ, ಆಗ್ನೇಯ, ನೈಋತ್ಯ ಮತ್ತು ವಾಯುವ್ಯದಲ್ಲಿ ತದ್ವಿರುದ್ಧವಾದಂತಹ ಬಣ್ಣಗಳನ್ನ, ಗೋಡೆಗೆ ಬಳಿತಕ್ಕಂಥ ಬಣ್ಣಗಳನ್ನ ಬಳಸೋದ್ರಿಂದ ಹಣದ ತೊಂದರೆ ಖಂಡಿತವಾಗೂ ಆ ಮನೆ ಮಾಲೀಕ ಅಥವಾ ಮನೆಯಲ್ಲಿ ಯಾರೆಲ್ಲ ಸಂಪಾದನೆ ಮಾಡ್ತಾ ಇರ್ತಾರೆ
ಅವ್ರ ಮೇಲೆ ಪರಿಣಾಮ ಬೀರುತ್ತೆ. ಎಲ್ಲರ ಮನೆಯಲ್ಲಿ ಯಾರನ್ನ ಒಬ್ರು ಏನಾದ್ರು ಒಂದು ಸಣ್ಣ ಪುಟ್ಟ ತೊಂದರೆಗೆ, ಒಂದು ಜ್ವರಕ್ಕಿರುವುದು, ಕೆಮ್ಮು ನೆಗಡಿಗೆ ಮೆಡಿಸಿನ್ಸ್ ಅನ್ನ ಬಳಸೋದು ಸರ್ವೇ ಸಾಮಾನ್ಯ. ಈ ಮೆಡಿಸಿನ್ಸು ತಪ್ಪಾದ ಜಾಗದಲ್ಲಿ ಇಟ್ಟಾಗ ಏನಾಗುತ್ತೆ ಅಂತಂದ್ರೆ ಅನಾರೋಗ್ಯ ಕಾರಣಗಳು ಹೆಚ್ಚಾಗಿ ಇನ್ನೂ ಅನಾವಶ್ಯಕವಾದಂತಹ ಹಣ ಖರ್ಚಾಗತ್ತೆ ಸ್ನೇಹಿತರೆ. ನಾಲ್ಕನೇ ಕಾರಣ, ಪ್ರತಿಯೊಂದು ಆಫೀಸಲ್ಲಿ, ಮನೆಗಳಲ್ಲಿ ಈ ಕಸದ ಒಂದು ಬಕೆಟ್ ಆಗ್ಲಿ ಅಥವಾ ಒಂದು ಕಸದ ಡಬ್ಬ ಇರೋದು ಸಾಮಾನ್ಯ. ಆ ಒಂದು ಕಸದ ಬುಟ್ಟಿ ಅಥವಾ ಕಸದ ಬಕೆಟ್ ಅನ್ನ ಅಥವಾ ಡಬ್ಬವನ್ನ ಅಥವಾ ಡಸ್ಟ್ಬಿನ್ ಅನ್ನ ಎಲ್ಲಿಟ್ರೆ ಒಳ್ಳೇದು, ಎಲ್ಲಿಟ್ರೆ ಆ ಮನೆಯ ಆರ್ಥಿಕ ಪರಿಸ್ಥಿತಿಗೆ ಅದು ಕುತ್ತು ಬರುತ್ತೆ. ಮತ್ತೆ ಪ್ರತಿಯೊಂದು ಆಫೀಸಲ್ಲಿ ಒಂದು ಅಲ್ಮೀರಾ ಅಂತ ಇದ್ದೇ ಇರುತ್ತಲ್ವಾ ಸ್ನೇಹಿತರೆ, ಅಥವಾ ಬುಕ್ ರ್ಯಾಕ್ ಇರ್ಬೋದು, ಶೆಲ್ಫ್ ಇರ್ಬೋದು, ಸಿಡಿ ರ್ಯಾಕ್ ಇರ್ಬೋದು, ಫೈಲ್ ರ್ಯಾಕ್ ಇರ್ಬೋದು, ಅಥವಾ ಮನೆಗಳಲ್ಲಿ ವಾರ್ಡ್ರೋಬ್, ಬೆಡ್ರೂಮ್ ಅಲ್ಲಿ ವಾರ್ಡ್ರೋಬ್ ಇರ್ಬೋದು. ಸೊ ಇಲ್ಲಿ ಇರತಕ್ಕಂತ ವಸ್ತುಗಳ ಅಸ್ತವ್ಯಸ್ತವಾದಾಗ ಹಣದ ತೊಂದರೆ ಖಂಡಿತ ಉಂಟಾಗುತ್ತೆ ಸ್ನೇಹಿತರೆ. ಐದನೇ ಕಾರಣ, ನೆಗೆಟಿವ್ ಮೈಂಡ್ಸೆಟ್, ಅಂದರೆ ನಕಾರಾತ್ಮಕವಾದಂತಹ ಮನಸ್ಥಿತಿಯನ್ನ ಹೊಂದೋದ್ರಿಂದ ಈ ಒಂದು ಹಣದ ತೊಂದರೆ ಖಂಡಿತವಾಗೂ ಆಗತ್ತೆ. ಇದು ಎಲ್ಲಿ ಆಗಕ್ ಸಾಧ್ಯ ಇರುತ್ತೆ ಅಂತ ನೀವು ಯೋಚನೆ ಮಾಡ್ಬೋದು. ನೋಡಿ, ಚಿಕ್ಕ ವಯಸ್ಸಿನಲ್ಲಿ ಈ ತೊಂದರೆ ಆಗತ್ತೆ ಸ್ನೇಹಿತರೆ. ಚಿಕ್ಕ ವಯಸ್ಸಲ್ಲಿ ಶಾಲೆನಲ್ಲಿ ಓದ್ಬೇಕಾದ್ರೆ ಇದು ಸಮಸ್ಯೆ ಆಗತ್ತೆ. ಅಥವಾ ಇತರರಿಂದ, ಅದು ಫ್ರೆಂಡ್ಸ್ ಇರ್ಬೋದು ಅಥವಾ ರಿಲೇಷನ್ ಬಂಧುಗಳಲ್ಲಿ ಇರ್ಬೋದು, ಅಥವಾ ಇನ್ಯಾವುದರ ವ್ಯಕ್ತಿಯಿಂದ ಈ ನೆಗೆಟಿವ್ ಮೈಂಡ್ಸೆಟ್ ಪ್ರಭಾವ ಬೀರ್ತಕ್ಕಂಥದ್ದು ಆಗತ್ತೆ. ಕೆಲವು ಪದಾರ್ಥಗಳನ್ನ ನಾವು ಮುಟ್ಟಿದಾಗ ಆ ಪದಾರ್ಥದಿಂದ ನಮಗೆ ವರ್ಗಾವಣೆ ಆಗ್ತಕ್ಕಂಥ ಆ ನಕಾರಾತ್ಮಕವಾದಂತ ಶಕ್ತಿ ದೇಹದ ಮೇಲೆ, ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಆ ನೆಗೆಟಿವ್ ಮೈಂಡ್ಸೆಟ್, ನಕಾರಾತ್ಮಕವಾದಂತ ಮನಸ್ಥಿತಿ ಉಂಟಾಗುತ್ತೆ ಸ್ನೇಹಿತರೆ. ಆರನೇ ಕಾರಣ, ಈ ನಕಾರಾತ್ಮಕವಾದಂತಹ ಶಕ್ತಿ ಪ್ರಭಾವ ಎಲ್ಲೆಲ್ಲಿ ಆಗತ್ತೆ ಆ ಎಲ್ಲಾ ಕಡೆನೂ ಹಣದ ಒಂದು ತೊಂದರೆ ಪ್ರತಿಯೊಬ್ಬರೂ ಅದು ಅನುಭವಿಸ್ಲೇಬೇಕಾಗತ್ತೆ. ಮೊದಲನೇದಾಗಿ ಮನೆಯ ಒಳಗೆ ಮತ್ತು ಮನೆಯ ಹೊರಗೆ ಇರತಕ್ಕಂತ ಆ ಒಂದು ನಕಾರಾತ್ಮಕವಾದಂತ ಶಕ್ತಿ ಆರ್ಥಿಕ ಪರಿಸ್ಥಿತಿಯನ್ನ ಕುಗ್ಸತ್ತೆ. ಆ ಮನೆಯಲ್ಲಿ ವಾಸ ಮಾಡತಕ್ಕಂತ ಕುಟುಂಬಸ್ಥರ ಮೇಲೆ ಆ ಶಕ್ತಿ ಪ್ರಭಾವ ಬಿದ್ದಾಗ, ಅದರಲ್ಲೂ ಸಂಪಾದನೆ ಮಾಡ್ತಾ ಇರತಕ್ಕಂತಹ ಆ ವ್ಯಕ್ತಿ, ಗಂಡಸರಾಗ್ಲಿ ಅಥವಾ ಹೆಂಗಸರಾಗ್ಲಿ, ಅವ್ರ ಮೇಲೆ ಪರಿಣಾಮ ಬೀರತ್ತೆ. ದೇಹದ ಮೇಲೆ ನಮ್ಗೆ ನೆಕ್ಸ್ಟ್ ಅದು ಬರತಕ್ಕಂಥದ್ದು ಮನಸ್ಸಿನ ಮೇಲೆ. ಆ ದೇಹದ ಮೇಲೆ ಆಗ್ತಿದ್ದಂಗೆನೆ ಅವರ ದೇಹ ಸುತ್ತ ಇರತಕ್ಕಂತ ಒಂದು ಅಭಾಮಂಡಲ ಅಥವಾ ಔರ ಅಂತ ನಾವೇನ್ ಕರಿತೀವಿ, ಅದ್ರ ಮೇಲೆ ಕೂಡ ಅದು ಎಫೆಕ್ಟ್ ಆಗತ್ತೆ. ಮತ್ತೆ ದೇಹದಲ್ಲಿ ಇರತಕ್ಕಂತ ಸಪ್ತ ಚಕ್ರಗಳ ಮೇಲೆ ಇದು ಪ್ರಭಾವ ಬೀರತ್ತೆ. ಮತ್ತೆ ಆತ್ಮದ ಮೇಲೂ ಸಹ ಈ ಒಂದು ನಕಾರಾತ್ಮಕವಾದಂತ ಶಕ್ತಿಯ ಪ್ರಭಾವ ಬೀರತ್ತೆ ಸ್ನೇಹಿತರೆ. ಏಳನೇ ಕಾರಣ ಏನಪ್ಪಾ ಅಂತಂದ್ರೆ, ನಾವು ಧರಿಸ್ತಕ್ಕಂತ ಅಥವಾ ಯಾವುದೇ ಒಂದು ತಪ್ಪು ಅಥವಾ ಒಂದು ಗೊತ್ತಿಲ್ಲದೆ ನಾವು ಯಾವ ಒಂದು ಬ್ರೇಸ್ಲೈಟ್ ಆಗ್ಲಿ ಅಥವಾ ಒಂದು ಪೆಂಡೆಂಟ್ ಆಗ್ಲಿ ಅಥವಾ ಒಂದು ಮಾಲೆ ಆಗ್ಲಿ ಧರಿಸ್ಬೇಕಾದ್ರೆ ಅದರಲ್ಲಿ ಎನರ್ಜಿನೇ ಇಲ್ದಂಗೆ ಇರ್ತಕ್ಕಂಥದ್ದು, ಅಥವಾ ನಕಲಿ ಪದಾರ್ಥದಿಂದ ಮಾಡಿರ್ತಕ್ಕಂಥ, ಅಥವಾ ಕೆಲವೊಮ್ಮೆ ಆ ನೋಡೋದಕ್ಕೆ ಅದು ಅಸಲಿ ತರ ಕಾಣ್ತಕ್ಕಂಥ ಪ್ಲಾಸ್ಟಿಕ್ಕಿನಿಂದ ಮಾಡಿರ್ತಕ್ಕಂಥ ಕೆಲವು ಪದಾರ್ಥಗಳಿಂದ ನಮ್ಗೆ ಆ ಸಿಗ್ಬೇಕಾಗಿರ್ತಕ್ಕಂಥ ಒಂದು ಶಕ್ತಿ, ಸಕಾರಾತ್ಮಕವಾದಂತ ಶಕ್ತಿ ಸಿಗದೆ ಇದು ಈ ಆರ್ಥಿಕ ಪರಿಸ್ಥಿತಿ ಮೇಲೆ ಪ್ರಭಾವ ಬೀರುತ್ತೆ. ಕೆಲವು ಸರಿ ಅದು ಏನು ಪ್ರಭಾವ ಬೀರದೇನೆ ಇರ್ಬೋದು, ಆದ್ರೆ ಅದು ಒಂದು ಲೋ ಕ್ವಾಲಿಟಿ, ಅಂದ್ರೆ ಅದು ಒಳ್ಳೆ ಅಸಲಿನೇ, ಆದ್ರೆ ಅದರಲ್ಲಿ ತೀರಾ ಕಡಿಮೆ ಶಕ್ತಿ ಇರತಕ್ಕಂಥದ್ದು ಇದ್ದಾಗ ಅದು ನಮಗೆ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ ಅಥವಾ ನೆಗೆಟಿವ್ ರಿಸಲ್ಟ್ ಕೊಡಲ್ಲ. ಒಂಥರ ನ್ಯೂಟ್ರಲ್ ಆಗಿರ್ತಕ್ಕಂಥ ಸಾಧ್ಯತೆಗಳು ಇರತಕ್ಕಂಥದ್ದನ್ನ ನಾನು ನೋಡಿದ್ದೀನಿ ಸ್ನೇಹಿತರೆ. ಮತ್ತೆ ಎಂಟನೇ ಕಾರಣ, ನಮ್ಮ ಮೊಬೈಲ್
ಸಂಖ್ಯೆಯಲ್ಲಿ ಮತ್ತೆ ಅಕೌಂಟ್ ನಂಬರ್ ಅಲ್ಲಿ ಕೆಲವು ಜೋಡಿ ಸಂಖ್ಯೆಗಳು ಬಂದಾಗ, ಅಥವಾ ಒಂದು ಸಂಖ್ಯೆ ಆದ್ಮೇಲೆ ಇನ್ನೊಂದು ಪರ್ಟಿಕ್ಯುಲರ್ ಸಂಖ್ಯೆ, ಆ ಒಂದು ಕಾಂಬಿನೇಷನ್ಸ್ ಅಂತ ನಾವೇನ್ ಕರಿತೀವಿ, ಅದು ಬಂದಾಗ ಒಂದು ಆ, ಒಂದು ತಿಂಗಳು ಅಥವಾ 3 ತಿಂಗಳು ಒಳಗಾಗಿ ಆ ಯಾರು ಬಳಸ್ತಾ ಇರ್ತಾರೆ ಆ ವ್ಯಕ್ತಿ ಮೇಲೆ, ಅಥವಾ ಒಂದು ದೀರ್ಘಕಾಲಿಕವಾಗಿ ಅದು ಪರಿಣಾಮ ಬೀರ್ತಾ ಇರುತ್ತೆ. ಆರ್ಥಿಕವಾಗಿ ಒಂದು ಅವ್ರಿಗೆ ಗೌರವ ಬರದೇ ಇರತಕ್ಕಂಥದ್ದು, ನೇಮ್ ಅಂಡ್ ಫೇಮ್ ಇಲ್ದಂಗೆ ಇರ್ತಕ್ಕಂಥದ್ದು, ಇದೆಲ್ಲ ಆಗೋದು ಸರ್ವೇ ಸಾಮಾನ್ಯ ಆಗುತ್ತೆ. ಈ ಅದರಿಂದ ಈಗ ಒಂದು ಕಳೆದ ಒಂದು 4-5 ವರ್ಷದಿಂದ ಈಚೆಗೆ ಈ ಒಂದು ಮೊಬೈಲ್ ಸಂಖ್ಯೆ ಅಥವಾ ಅಕೌಂಟ್ ಸಂಖ್ಯೆನಲ್ಲಿ ಪರ್ಟಿಕ್ಯುಲರ್ ನಂಬರ್ಸ್ ಇದ್ರೆ ತುಂಬಾ ಒಳ್ಳೇದು ಅಂತ ಸುಮಾರಷ್ಟು ಜನ ಅದನ್ನ ಜ್ಞಾನನ ಕೊಡ್ತಾ ಇದ್ದಾರೆ. ಅದನ್ನ ಸುಮಾರಷ್ಟು ಜನ ಅದನ್ನ ಬಳಸ್ಕೊಂಡು ಅಡ್ವಾಂಟೇಜು ಸಹ ಪಡಿತಾ ಇದ್ದಾರೆ. 9ನೇ ಕಾರಣ, ಮನೆಗಳಲ್ಲಿ ಅಥವಾ ಜೋಬಲ್ಲಿ ಇಟ್ಕೊಳ್ತಕ್ಕಂಥ ಯಂತ್ರಗಳು. ಅದು ಒಂದು ನಮಗೆ ಏನು ಯಂತ್ರ ಬೇಕೋ ಅದನ್ನ ಬಿಟ್ಟು ಬೇರೆ ಯಂತ್ರ ಇಟ್ಕೊಂಡಾಗ ಅದು ಕೆಲಸನೇ ಮಾಡೋದಿಲ್ಲ. ಅಥವಾ ಯಂತ್ರ ಕರೆಕ್ಟ್ ಆಗಿದೆ, ಅಥವಾ ಯಂತ್ರದಲ್ಲಿ ಏನಾದರೂ ಬೀಜಾಕ್ಷರಗಳಿದ್ದಾಗ ಆ ಬೀಜಾಕ್ಷರದಲ್ಲಿ ಲೋಪದೋಷಗಳಿದ್ದಾಗ, ಅಥವಾ ಸರಿಯಾಗಿ ಅದಾಗಿ ಅನುಷ್ಠಾನ ಸರಿಯಾಗಿ ಆಗದೆ ಪೂಜೆ ಸರಿಯಾಗಿ ಮಾಡದೇ ಇದ್ದಾಗ, ಅಥವಾ ಆ ಯಂತ್ರಕ್ಕೆ ಜೀವಶಕ್ತಿ ತುಂಬದೇ ಇದ್ದಾಗ, ಆ ಶಕ್ತಿನೇ ಇಲ್ದೇ ಇರ್ತಕ್ಕಂಥ ಆ ಒಂದು ಯಂತ್ರನ ಬಳಸಿದಾಗ ಯಾವುದೇ ಒಂದು ರಿಸಲ್ಟ್ ಬರೋದಿಲ್ಲ. ಸುಮಾರಷ್ಟು ಜನ ಇದೊಂದು ತೊಂದರೆನ ಅನುಭವಿಸಿರ್ತಾರೆ ಸ್ನೇಹಿತರೆ. ಯಾಕೆಂದ್ರೆ ಅಲ್ಲಿ ಆ, ಒಂದ್ ಕಡೆ ನಮಗೆ ಚಕ್ರ ಪೂಜೆ ಮಾಡ್ಕೊಟ್ರು, ನಾವು 3 ತಿಂಗಳು 6 ತಿಂಗಳಾಯ್ತು, ನಮ್ಗೇನು ಅಭಿವೃದ್ಧಿನೇ ಕಾಣ್ತಾ ಇಲ್ಲ ಅನ್ನೋದು ಸುಮಾರು ಜನ ನನ್ನ ಹತ್ರ ಬಂದು ಹೇಳೋದು ನಾನು ಕೇಳಿದ್ದೀನಿ. ಆಮೇಲೆ ಆ ಯಂತ್ರ ಯಾವುದು, ಒಂದ್ಸರಿ ಫೋಟೋ ತಗೊಂಬನ್ನಿ ಅಂತ ಹೇಳಿ ಅದರಲ್ಲಿ ಒಂದು ಶಕ್ತಿನ ಚೆಕ್ ಮಾಡಿದಾಗ ಶಕ್ತಿನೇ ಇರೋದಿಲ್ಲ. ಅದು ನಕಾರಾತ್ಮಕವಾಗಿ ಅವ್ರ ಮೇಲೆ ಪರಿಣಾಮ ಬೀರ್ತಾ ಇರತ್ತೆ. ಅದನ್ನ ವಿಸರ್ಜನೆ ಮಾಡಿ ಅಂತ ಸುಮಾರು ಜನಕ್ಕೆ ನಾನು ಮಾರ್ಗದರ್ಶನ ಕೊಟ್ಟಿದ್ದೀನಿ. ಇನ್ನ 10ನೇ ಕಾರಣ ಏನಪ್ಪಾ ಅಂತಂದ್ರೆ, ಅವರವರ ಒಂದು ಜಾತಕದಲ್ಲಿ ಕುಂಡಲಿಯಲ್ಲಿ ಇರತಕ್ಕಂಥ ಕೆಲವು ದೋಷ. ಅದರಲ್ಲಿ ಪ್ರಧಾನವಾಗಿ ಪರಿಣಾಮ ಬೀರತಕ್ಕಂಥ ದೋಷಗಳು ಏನು ಅಂದ್ರೆ, ಒಂದು ಪಿತೃಶಾಪ, ಅಥವಾ ಒಂದು ಸ್ತ್ರೀ ಶಾಪ, ಅಥವಾ ಗುರು ಶಾಪ. ಈ 3 ಶಾಪಗಳು ಖಂಡಿತವಾಗೂ ಆ ಧನ ಸಂಪಾದನೆ ಮೇಲೆ, ಒಂದು ಆರ್ಥಿಕ ಅಭಿವೃದ್ಧಿ ಮೇಲೆ ಹೊಡೆತ ಬೀಳುತ್ತೆ. ಅಥವಾ ಅದು ಹಿಂದಕ್ಕೆ ಕರ್ಕೊಂಡು ಹೋಗ್ಬೋದು, ಅಥವಾ ಹೆಜ್ಜೆ ಮುಂದಕ್ಕೆ ಇಡದಂಗೆ ಎಷ್ಟು ಹೆಜ್ಜೆ ಮುಂದಕ್ಕೆ ಸಾಗಿರ್ತಾರೆ ಅಷ್ಟು ಹೆಜ್ಜೆನ ಹಿಂದಕ್ಕೆ ಎಳಿಯತಕ್ಕಂಥ ಶಕ್ತಿ ಇರತಕ್ಕಂಥ ಕೆಲವು ದೋಷಗಳು ಆ ಶಾಪವಾಗಿ ಪರಿಣಾಮ ಬೀರುತ್ತೆ. ಇನ್ನು ದಶಾಬ್ದಿಗಳು ನಡಿಬೇಕಾದಾಗ ಅದರಲ್ಲಿ ಇರತಕ್ಕಂಥ ಒಂದು ಪಾಪಗ್ರಹಗಳ ಒಂದು ಸಮಯ ಬಂದಾಗ, ಆ ಪಾಪಗ್ರಹಗಳು ಕುಗ್ಗಿಸ್ಬಿಡತ್ತೆ ಆ ಜಾತಕನನ್ನ. ಕುಗ್ಸೋದು ಅಂದ್ರೆ ಇದು 100% ಆಗುತ್ತೆ ಅಂತ ನಾನು ಹೇಳಲ್ಲ. 50%. ಅದೇ ಪಾಪಗ್ರಹ ಒಂದು ಉತ್ತಮವಾದ ಸ್ಥಾನದಲ್ಲಿದ್ದಾಗ ಅದು ಬೇರೆ ಒಂದು ಅಂಶದ ಮೇಲೆ ಪರಿಣಾಮ ಬೀರುತ್ತೆ, ಬಟ್ ಆರ್ಥಿಕವಾಗಿ ಪರಿಣಾಮ ಬೀರದೇ ಇರಬಹುದು. ಅದರಲ್ಲೂ ಶನಿ ಮಹಾತ್ಮರ ಒಂದು ದಶಾಭುಕ್ತಿ ನಡಿಬೇಕಾದಾಗ ಇದು ಒಂದು 50% ಅಷ್ಟು ಜನ ಈ ಒಂದು ಪ್ರಭಾವಕ್ಕೆ ಒಳಗಾಗ್ತಕ್ಕಂಥದ್ದು. ಆಮೇಲೆ ಪ್ರತಿಯೊಬ್ಬರ ಜೀವನದಲ್ಲಿ ಬರತಕ್ಕಂಥ ಈ 7.5 ಸಮಯ, 7.5 ವರ್ಷಗಳ ಶನಿ ಕಾಟ ಅಂತ ಏನ್ ಹೇಳ್ತಾರೆ, ಅದರಲ್ಲೂ ಸಹ ಒಂದು 50% ಅಷ್ಟು ಜನ ಈ ಮೊದಲನೇ ಈ 7.5 ವರ್ಷದ ಪ್ರಾರಂಭ ಆದಾಗ ಈ ಮೊದಲನೇ 2 ವರ್ಷ, ಕೊನೆ 2 ವರ್ಷ ತುಂಬಾನೇ ಕಷ್ಟಪಡ್ತಾರೆ. ಅದು ಶನಿ ಮಹಾತ್ಮರ ಒಂದು ಪರೀಕ್ಷಾ ಸಮಯ ಆಗಿರುತ್ತೆ. ಸೊ ಇದು ಈ ಒಂದು ಆ ಕಾರಣಕ್ಕೆ, ಅಂದ್ರೆ ಈಗ ಈ 10ನೇ ಕಾರಣಕ್ಕೆ ಇದರಲ್ಲಿ ಒಂದು ರೆಮಿಡಿ ಅಂತ ಹೇಳಿದ್ರೆ, ನಿಮಗೆ ತೀರಾ ಆಪ್ತರಾಗಿರ್ತಕ್ಕಂಥ ಯಾವುದಾದ್ರೂ, ಅಥವಾ ಆ ಖ್ಯಾತಿ ಪಡೆದಿರ್ತಕ್ಕಂಥ, ಅಥವಾ ನಿಮ್ಮ ಮನೆ ಅಥವಾ ನಿಮ್ಮ ಬಂಧುಗಳಲ್ಲಿ ಇರತಕ್ಕಂಥ ಜ್ಯೋತಿಷಿಗಳನ್ನ ಸಂಪರ್ಕ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರನ ಪಡ್ಕೋಬೇಕು ಸ್ನೇಹಿತರೆ. 11ನೇ ಕಾರಣ, ಈ ಹೈ ರೇಡಿಯೇಷನ್ಸ್ ಎಮಿಟ್ ಮಾಡ್ತಕ್ಕಂಥ, ಹೈ ರೇಡಿಯೇಷನ್ಸ್ ಹೊರೆ ಹಾಕ್ತಕ್ಕಂಥ ಎಲೆಕ್ಟ್ರಿಕ್ ಅಥವಾ ಎಲೆಕ್ಟ್ರಾನಿಕ್ ಐಟಮ್ಸ್ ಅನ್ನ ನಾವು ಬಳಸಬೇಕಾದಾಗ ಆ ರೇಡಿಯೇಷನ್ಸು ನಮ್ಮ ಹ್ಯೂಮನ್ ಬಾಡಿ ಸುತ್ತಲೂ ಇರತಕ್ಕಂಥ ಈ ಔರಾ ಮೇಲೆ ಎಫೆಕ್ಟ್ ಮಾಡುತ್ತೆ, ಹ್ಯೂಮನ್ ಬ್ರೈನ್ ಮೇಲೆ ಎಫೆಕ್ಟ್ ಮಾಡುತ್ತೆ,
ನಮ್ಮ ಶರೀರದಲ್ಲಿರ್ತಕ್ಕಂಥ ಆ ಸೆಲ್ಸ್ ಕಣಗಳು ಏನ್ ಹೇಳ್ತೀವಿ ಆ ಕಣಗಳ ಮೇಲೆ ಎಫೆಕ್ಟ್ ಮಾಡುತ್ತೆ. ಆಮೇಲೆ ನಮ್ಮ ಮನಸ್ಸಿನ ಮೇಲೆ ಅದು ಪರಿಣಾಮ ಬೀರುತ್ತೆ. ಆ ಆಲೋಚನೆ ಶಕ್ತಿಗಳನ್ನ ನನ್ನ ಒಂದು ನಿರ್ಧಾರ ತಗೊಳ್ತಕ್ಕಂಥ ಸಾಮರ್ಥ್ಯನ ಕುಗ್ಗಿಸ್ಬಿಡತ್ತೆ. ಆಗೇನಾಗತ್ತೆ ಅಂದ್ರೆ ಒಂದು ಸರಿಯಾದಂತ ಟೈಮಲ್ಲಿ ಒಂದು ಒಳ್ಳೆ ನಿರ್ಧಾರ ತಗೋಬೇಕಾಗಿರ್ತಕ್ಕಂಥ ವ್ಯಕ್ತಿ ಈ ಒಂದು ವಲಯದಲ್ಲಿದ್ದಾಗ, ಈ ರೇಡಿಯೇಷನ್ಸ್ ಕಿರಣಗಳ ಒಂದು ವಲಯದಲ್ಲಿದ್ದಾಗ ಅವ್ರಿಗೆ ತುಂಬಾನೇ ಆ ಒಂದು ಸ್ಟ್ರೆಸ್ ಆಗಿ ಅಥವಾ ಒಂದು ಆ ಪರಿಸ್ಥಿತಿನಲ್ಲಿ ಒಂಥರ ಒದ್ದಾಟ ಆಗಿ ಏನಾಗತ್ತೆ ಅಲ್ಲಿ ಅವರು ಸರಿಯಾದಂತ ನಿರ್ಧಾರನೇ ತಗೊಳ್ದೆ ಅವರು ತಪ್ಪು ನಿರ್ಧಾರಗಳು ತಗೊಳ್ತಕ್ಕಂತ ಕಾರಣನೂ ಆಗಿರುತ್ತೆ ಸ್ನೇಹಿತರೆ. ಹನ್ನೆರಡನೇದಾಗಿ, ಯಾವುದೇ ಒಬ್ಬ ವ್ಯಕ್ತಿ ತುಂಬಾನೇ ಒತ್ತಡದಲ್ಲಿ ಕೆಲಸ ಮಾಡಬೇಕಾದಾಗ ಆ ಒತ್ತಡದಿಂದ ಹೊರಗಡೆ ಬರದೆ ಬಾರದೆ ಆ ಒತ್ತಡನೇ ಪ್ರತಿದಿನ ಹಗಲು ರಾತ್ರಿ ಅದನ್ನ ಹೊತ್ತು ತಿರುಗಿ ಅದೇ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಅವರ ಒಂದು ಆಲೋಚನೆಗಳು ಅಥವಾ ನಿರ್ಧಾರ ತಗೊಳ್ತಕ್ಕಂತ ಆ ಸಾಮರ್ಥ್ಯನ ಕುಗ್ಗಿಸ್ಬಿಡತ್ತೆ. ಆದ್ರಿಂದ ಹೆಚ್ಚಿನ ಸ್ಟ್ರೆಸ್ ಟೈಮಲ್ಲಿ ಇರಬೇಡಿ ಅಂತ ನಾವು ಹೇಳ್ತೀವಿ. ಆದ್ರೆ ಏನು ಇಷ್ಟಕ್ಕೆಲ್ಲ ಸೊಲ್ಯೂಷನ್ಸು ಇದೆಯಾ? ಇದರಲ್ಲಿ ನಾನು ಪ್ರಮುಖವಾದಂಥದ್ದನ್ನ ಮಾತ್ರ ನಾನು ಲಿಸ್ಟ್ ಮಾಡಿದ್ದೀನಿ. ಇನ್ನು ನಾವು ಹೇಳ್ತಾ ಹೋದ್ರೆ 40 ಮೇಲ್ಪಟ್ಟಷ್ಟು ಕಾರಣಗಳನ್ನ ನಾವು ಸೂಚಿಸ್ಬೋದು ಸ್ನೇಹಿತರೆ. ಸೊ ಇದುವರೆಗೂ ನೀವು ಏನ್ ಅನ್ಕೊಂಡಿದ್ರಿ ಇದಕ್ಕೆ ಒಂದು ಹಣದ ಒಂದು ಕೊರತೆಗೆ ಬರೀ ಒಂದು ಮನಸ್ಥಿತಿ ಕಾರಣ ಅಥವಾ ವಾಸ್ತುನೇ ಕಾರಣ ನೋಡಿದ್ರೆ ಸ್ನೇಹಿತರೆ ಇವೆರಡು ಬಿಟ್ಟು ನಾನು ಎಷ್ಟು ತರವಾಗಿ ಈ ವಿಚಾರಗಳನ್ನ ಹೇಳಿದ್ದೀನಿ. ಸೊ ಇಷ್ಟು ಎಲ್ಲಾ ತರವಾಗಿ ಸಮಸ್ಯೆಗಳಿದ್ದಾಗ ಅದಕ್ಕೊಂದು ಪರಿಹಾರ ಅಂತ ಬೇಕಲ್ವಾ ಸ್ನೇಹಿತರೆ? ಯಾಕೆಂದ್ರೆ ಈಗ ಸಾಕಷ್ಟು ಜನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ತಪ್ಪೇನಪ್ಪಾ ಅಂತಂದ್ರೆ ಇಷ್ಟೂ ಕಡೆ ಅವರ ಗಮನ ಇಟ್ಟು ಅಲ್ಲಿ ಪ್ರತಿಯೊಂದು ಜಾಗದಲ್ಲಿ ಇರತಕ್ಕಂತ ಈ ತಪ್ಪುಗಳನ್ನೆಲ್ಲ ನಾವು ತಿದ್ದುಕೊಂಡಾಗ ಏನಾಗತ್ತೆ ಅಂದ್ರೆ ಖಂಡಿತವಾಗೂ ಒಳ್ಳೆ ಫಲಿತಾಂಶ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಹಾಗಾದ್ರೆ ಇದಕ್ಕೆಲ್ಲ ಏನಪ್ಪ ಸೊಲ್ಯೂಷನ್ಸ್ ಅಂತಂದ್ರೆ ಈ ಒಂದು ಹಣದ ಕೊರತೆ, ಹಣದ ಒಂದು ಆ ಏನದು ಬ್ಲಾಕ್ ಆಗಿರತ್ತೆ, ಈ ಆಸ್ಟ್ರಾಲಜಿಕಲ್ ರೆಮಿಡೀಸ್ ಒಂದು ಬಿಟ್ಟು ಮತ್ತೆ ರೇಡಿಯೇಷನ್ಸ್ ನ ಎಫೆಕ್ಟ್ ಇಂದು ಒಂದು ಬಿಟ್ಟು ಇನ್ನ ಉಳಿದಂಥದ್ದಕ್ಕೆ ನಾನು ನನ್ನ ವೆಬ್ಸೈಟ್ ಅಲ್ಲಿ ಅಥವಾ ಒಂದು ಆಂಡ್ರಾಯ್ಡ್ ಆಪ್ ಅಲ್ಲಿ ಅದಕ್ಕೆ ನಾನು ಪರಿಹಾರಗಳನ್ನ ಕೊಟ್ಟಿದ್ದೀನಿ ಸ್ನೇಹಿತರೆ. ಅದು ಕನ್ನಡ, ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಗಳಲ್ಲಿ ಲಭ್ಯ ಇರುತ್ತೆ. ಸುಮಾರು ಒಂದು 20ಕ್ಕೂ ಹೆಚ್ಚು ಭಾಗಗಳನ್ನಾಗಿ ನಾನು ಆ ಕೋರ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ದೀನಿ. ಅತ್ಯಂತ ಒಂದು ಕಡಿಮೆ ದರದಲ್ಲಿ ಅದನ್ನ ನಾನು ವೆಬ್ಸೈಟ್ ಅಲ್ಲಿ ಅಥವಾ ಆಂಡ್ರಾಯ್ಡ್ ಆಪ್ ಅಲ್ಲಿ ಅದನ್ನ ನೀವು ಪರ್ಚೇಸ್ ಮಾಡ್ಕೊಂಡು ನೋಡಬಹುದು. ಇಲ್ಲಿ ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕಿರು ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನ ನಾನು ಮನಿ ಅಟ್ರಾಕ್ಷನ್ ಸಿರೀಸ್ ಅಂತಾನೆ ನಾನು ಹೆಸರಿಟ್ಟಿದ್ದೀನಿ. ಇದು ಸಿರೀಸ್ ಅಂತ ಅಂದಾಗ ಆ ಒಂದು ಸರಣಿಯಲ್ಲಿ ಬರ್ತಕ್ಕಂತ ಎಲ್ಲ ಒಂದು ಕೋರ್ಸನ್ನ ನಾನು ಒಗ್ಗಟ್ಟು ಮಾಡ್ತಾ ಇದ್ದೀನಿ. ಇದರಲ್ಲಿ ಮೊದಲನೇ ಭಾಗದಲ್ಲಿ ನಾವು ಏನೆಲ್ಲ ಒಂದು ತಪ್ಪುಗಳನ್ನ ನಾವು ಅವಾಯ್ಡ್ ಮಾಡಬೇಕು, ಒಂದು ಉಡುಗೊರೆ ಕೊಡೋದಾಗ್ಲಿ ಇಸ್ಕೊಳತಕ್ಕಂಥದ್ದಾಗ್ಲಿ ವಾಚಿಗೆ ಸಂಬಂಧಪಟ್ಟಿದ್ದು ಕೆಲವು ವಾಚ್ ವಿಷಯಗಳನ್ನ ನಾನು ಹೇಳಿದೆ ಅಂದ್ರೆ ಅದ್ರ ಸುಮ್ಮನೆ ಒಂದು ರೀಸನ್ ಅದರಿಂದನೂ ಕಾರಣ ಆಗತ್ತೆ ಅಂತ. ಬಟ್ ಈ ಒಂದು ಪ್ರತಿಯೊಂದು ಕೋರ್ಸ್ ಅಲ್ಲಿ ಅದು ಏನಕ್ಕೆ ಆ ರೀತಿ ಆಗತ್ತೆ ಅನ್ನೋದನ್ನ ನಾನು ಕೂಲಂಕುಷವಾಗಿ ನಾನು ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಮೊದಲನೇ ಪಾರ್ಟ್ ಅಲ್ಲಿ ಏನೇನ್ ವಿಚಾರಗಳನ್ನ ನಾವು ಅವಾಯ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಎರಡನೇ ಪಾರ್ಟ್ ಅಲ್ಲಿ ನಮಗೆ ವಿನಾಕಾರಣ ಖರ್ಚಾಗೋದಕ್ಕೆ ಮುಖ್ಯ ಕಾರಣ ಏನು, ನಮ್ಮ ಸುತ್ತಮುತ್ತ ಇರತಕ್ಕಂಥ ಪದಾರ್ಥಗಳೇ ಕಾರಣ ಆಗ್ಬಿಡುತ್ತೆ ಸ್ನೇಹಿತರೆ. ಆ ಪದಾರ್ಥಗಳು ಯಾವುವು, ಅದನ್ನ ಹೇಗೆ ಸರ್ವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಮೂರನೇ ಭಾಗದಲ್ಲಿ ನಮ್ಮ ಒಂದು ಸಂಪಾದನೆನ ಕುಗ್ಗಿಸ್ತಕ್ಕಂಥ ವಿಚಾರಗಳು ಯಾವುವು. ಇಲ್ಲಿ ಮನಸ್ಥಿತಿನ ಬಗ್ಗೆ ನಾನು ಮಾತಾಡಲ್ಲ, ಆದ್ರೆ ನಾವು ದಿನನಿತ್ಯ ಬಳಸ್ತಕ್ಕಂಥ ಕೆಲವು ಪದಾರ್ಥಗಳು ಈ ರೀತಿ ಪರಿಣಾಮವನ್ನ ಉಂಟು ಮಾಡುತ್ತೆ ಸ್ನೇಹಿತರೆ. ನಾಲ್ಕನೇ ಭಾಗದಲ್ಲಿ ನಮ್ಮ ಸುತ್ತಮುತ್ತ ಇರತಕ್ಕಂಥ ಪರಿಸರ ಅಂದ್ರೆ ನಾನು ಮನೆ ಒಳಗೆ ಇರತಕ್ಕಂಥದ್ದು, ಆಫೀಸ್ನ ಒಳಗೆ ಇರತಕ್ಕಂಥ ಪರಿಸರ ಅಂತ ನಾನು ಹೇಳ್ತಾ ಇದ್ದೀನಿ. ಆ ಒಂದು ಸುತ್ತ ಇರತಕ್ಕಂಥ ಆ ಒಂದು ಪದಾರ್ಥಗಳು ಎಲ್ಲಿ ಯಾವ ಪದಾರ್ಥ ಹೇಗಿರಬೇಕು ಹೇಗಿರಬಾರದು ಅನ್ನೋದ್ರ ಬಗ್ಗೆ ಅದು ಮಾಹಿತಿ ಇದೆ. ಇನ್ನು ಐದನೇ ಭಾಗ ನಕಾರಾತ್ಮಕವಾದಂತ ಮನಸ್ಥಿತಿ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ. ಇದು ಒಂದು ಫ್ರೀ ಕೋರ್ಸು, ಇದೊಂದು ಪಾರ್ಟ್ 5 ಮಾತ್ರ. ಇದು ಒಂದು ಫ್ರೀ ಕೋರ್ಸ್ ಆಗಿದೆ. ಇದನ್ನ ನಾ ತಾವೆಲ್ಲ ಒಂದು ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಅಕೌಂಟ್ ಅಲ್ಲಿ ನನ್ನ ವೆಬ್ಸೈಟ್ ಅಲ್ಲಾಗ್ಲಿ ಆಪ್ ಅಲ್ಲಿ ನೀವು ಲಾಗಿನ್ ಆಗಿ ಆ ಫ್ರೀ ಕೋರ್ಸ್ನ ನೀವು ತಿಳ್ಕೊಳ್ಳಿ ಸ್ನೇಹಿತರೆ. ಇದು
50 ನಿಮಿಷದಿಂದ 1 ಗಂಟೆ ಕಾಲ ಇರತಕ್ಕಂತ ಆ ಒಂದು ಫ್ರೀ ಕೋರ್ಸ್ ಇದೆ. ಇದರಲ್ಲಿ ಎಷ್ಟು ಕೂಲಂಕುಷವಾಗಿ ನಾನು ಹೇಳಿದ್ದೀನಿ, ಆ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಅದರಿಂದ ಹೇಗೆ ನಾವು ಹೊರಗೆ ಬರಬೇಕು ಅನ್ನೋದನ್ನ ಆ ಫ್ರೀ ಕೋರ್ಸ್ ಅಲ್ಲಿ ನಾನು ಹೇಳಿದ್ದೀನಿ ಸ್ನೇಹಿತರೆ. ಇನ್ನು 6ನೇದು, ನಾವು ಶುದ್ಧೀಕರಣ ಹೇಗ್ ಮಾಡ್ಕೋಬೇಕು, ಮನೆ ಹೊರಗಡೆ ಇರತಕ್ಕಂಥ ನಕಾರಾತ್ಮಕವಾದಂಥ ಶಕ್ತಿನ ಹೇಗೆ ಹೋಗ್ಲಾಡ್ಸೋದು, ಮನೆ ಒಳಗಡೆ ಇರತಕ್ಕಂಥ ನಕಾರಾತ್ಮಕವಾದ ಶಕ್ತಿನ ಹೇಗೆ ಹೋಗ್ಲಾಡ್ಸೋದು, ನಮ್ಮ ಶರೀರದ ಮೇಲೆ ಪ್ರಭಾವ ಬೀರಿರತಕ್ಕಂಥ ನಕಾರಾತ್ಮಕವಾದಂಥ ಶಕ್ತಿನ ಹೇಗೆ ಹೋಗ್ಲಾಡ್ಸೋದು, ಅದೇ ರೀತಿ ನಮ್ಮ ಮನಸ್ಸಿನ ಮೇಲೆ ಆಗಿರತಕ್ಕಂಥ ಆ ನಕಾರಾತ್ಮಕವಾದಂಥ ಶಕ್ತಿನ ಹೇಗೆ ಹೋಗ್ಲಾಡ್ಸೋದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಇನ್ನ 7ನೇ ಭಾಗಕ್ಕೆ ಬಂದ್ರೆ, ಇಲ್ಲಿ ನಮ್ಮ ಶರೀರದಲ್ಲಿ ನರಮಂಡಲದಲ್ಲಿ ಈ ಭಾವನಾತ್ಮಕವಾದಂತ ಕೆಲವು ಬ್ಲಾಕೇಜಸ್ ಆಗುತ್ತೆ. ಅದನ್ನ ಎಮೋಷನ್ಸ್ ಬ್ಲಾಕ್ ಆಗ್ಬಿಡತ್ತೆ ನಮ್ಮ ಶರೀರದಲ್ಲಿ. ಒಂದು ಮನಸ್ಥಿತಿ ಒಂಥರ ಆ ಡಿಪ್ರೆಷನ್ ಲೆವೆಲ್ಗೆ ಹೋದಾಗ ಏನಾಗುತ್ತೆ ಅಂದ್ರೆ, ಅವ್ರಿಗೆ ಒಂದು ಸ್ಫೂರ್ತಿ ಅನ್ನೋದಿರಲ್ಲ, ಹುಮ್ಮಸ್ಸಿರಲ್ಲ. ಸೊ ಅದು ನರಮಂಡಲಗಳಲ್ಲಿ ಅದು ಪ್ರಭಾವ ಬೀರುತ್ತೆ. ಸೊ ಅದನ್ನ ನಮ್ಮ ಬಾಡಿನಲ್ಲಿ, ಶರೀರದಲ್ಲಿ ಹೇಗೆ ನಾವು ಕ್ಲಿಯರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಪರಿಹಾರ ಕೊಟ್ಟಿದ್ದೀನಿ. ಮತ್ತೆ ನಾವು ಅಫರ್ಮೇಶನ್ ಪ್ರತಿನಿತ್ಯ ನಮ್ಮ ಒಂದು ಸ್ಟ್ರಾಂಗ್, ಒಂದು ಪಾಸಿಟಿವ್ ಇದು ಮಾಡ್ಕೊಳ್ಳೋಕೆ, ಶಕ್ತಿನ ಬೆಳೆಸ್ಕೊಳ್ಳೋದಕ್ಕೆ ನಾವು ಏನೆಲ್ಲ ನಾವು ಪ್ರತಿನಿತ್ಯ ಕೆಲವು ಒಂದು ಸೆಂಟೆನ್ಸ್ ಅದನ್ನ ನಾವು ಅಫರ್ಮೇಶನ್ಸ್ ಅಂತ ಕರಿತೀವಿ. ಪ್ರಭಾವ ಬೀರ್ತಕ್ಕಂಥ ಕೆಲವು ಆ ಸೂಕ್ತಿಗಳನ್ನ ನಾವು ಹೇಗೆ ಅದನ್ನ ಹೇಳ್ಬೇಕಾದ್ರಿಂದ ಅಡ್ವಾಂಟೇಜ್ ಹೇಗೆ ತಗೊಳ್ಳೋದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಕೆಲವು ಮ್ಯಾಜಿಕ್ ನಂಬರ್ಸ್ ಅನ್ನ ನಾವು ಬರ್ಕೊಳ್ಳೋದ್ರಿಂದ, ಕೈ ಮೇಲೆ ಅಥವಾ ಕೆಲವು ಒಂದು ನೋಟ್ ಮೇಲೆ ಆಗ್ಲಿ ಅಥವಾ ಒಂದು ವ್ಯಾಲೆಟ್ ಅಲ್ಲಿ ಬರೆಯೋದ್ರಿಂದ ಹೇಗೆ ಅದು ನಮಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಪರಿಹಾರ ಕೊಟ್ಟಿದ್ದೀನಿ. ಮತ್ತೆ ಈ ವ್ಯಾನಿಟಿ ಬ್ಯಾಗ್ ಅಥವಾ ವ್ಯಾಲೆಟ್ ರೆಮಿಡೀಸ್ ಅಂತಾನೆ ಸಪರೇಟ್ ಆಗಿ ಬರುತ್ತೆ. ನಿಮ್ಮ ಒಂದು ವ್ಯಾನಿಟಿ ಬ್ಯಾಗ್ ಅಲ್ಲಿ ಅಥವಾ ವ್ಯಾಲೆಟ್ ಅಲ್ಲಿ ಏನ್ ಪದಾರ್ಥ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಪರಿಹಾರಗಳು ಕೊಟ್ಟಿದ್ದೀನಿ. ಮತ್ತೆ ಕ್ಯಾಶ್ ಬಾಕ್ಸ್ ರೆಮಿಡಿ, ನಮ್ಮಲ್ಲಿ ಒಂದು ಕ್ಯಾಶ್ ಬಾಕ್ಸ್ ಇದ್ದಾಗ ಆ ಕ್ಯಾಶ್ ಬಾಕ್ಸ್ ನಲ್ಲಿ ಧನನ ಆಕರ್ಷಣೆ ಮಾಡತಕ್ಕಂಥ ಪದಾರ್ಥಗಳು ಏನೇನು ಇಡಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಮತ್ತೆ ಮನೆಯ ಅಥವಾ ಆಫೀಸಿನ ಮುಖ್ಯ ದ್ವಾರದಲ್ಲಿ ಅಥವಾ ಮುಖ್ಯ ದ್ವಾರದ ಎದುರುಗೆ, ಮುಖ್ಯ ದ್ವಾರದ ಅಕ್ಕಪಕ್ಕ ಏನೆಲ್ಲ ನಾವು ಪರಿಹಾರಗಳು ಮಾಡ್ಕೋಬೇಕು ಈ ಧನ ಆಕರ್ಷಣೆಗೆ ಅನ್ನೋದ್ರ ಬಗ್ಗೆ ಅದು ಮಾಹಿತಿ ಕೊಡುತ್ತೆ ಸ್ನೇಹಿತರೆ. ಇನ್ನ ಪಾರ್ಟ್ 13ರಲ್ಲಿ ಈ ಸಂಖ್ಯೆಗಳು ಅನ್ನ ಬರೆದು ಒಂದು ಯಂತ್ರನ ನಾವು ಹೇಗೆ ಅದನ್ನ ನಾವು ರೆಡಿ ಮಾಡಿಕೊಂಡು ಅದನ್ನ ಹೇಗೆ ನಾವು ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಸಿಂಪಲ್ ಆಗಿರುತ್ತೆ ಸ್ನೇಹಿತರೆ. ಅದು ಯಾವುದೇ ಒಂದು ಬೀಜಾಕ್ಷರಗಳು ಇರತಕ್ಕಂತ ಯಂತ್ರಗಳೆಲ್ಲ, ಸುಮ್ಮನೆ ನಂಬರ್ಸ್ ಅನ್ನ ನಾವು ಕೆಲವು ಕಾಂಬಿನೇಷನ್ಸ್ ನಂಬರ್ಸ್ ಅನ್ನ ನಾವು ಬರೆಯೋದ್ರಿಂದ ನಮಗೆ ಅದು ಹೇಗೆ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಮತ್ತೆ ಕೆಲವಾರು ಮಂತ್ರಗಳನ್ನ ನಾವು ಡೈಲಿ ಜಪ ಮಾಡೋದ್ರಿಂದ ಅಥವಾ ನಾವು ವ್ಯವಹಾರಗಳು ಮಾಡ್ಬೇಕಾದಾಗ ಅದಕ್ಕಿಂತ ಜಸ್ಟ್ ಮುಂಚೆ ಸ್ವಲ್ಪ ಜಪಗಳು ಮಾಡ್ಬೇಕಾಗದ ಅದು ಮಾಡೋದ್ರಿಂದ ಹೇಗೆ ನಮಗೆ ಅದು ಉನ್ನತಿನ ಕೊಡುತ್ತೆ, ಉತ್ತಮವಾದಂತ ಫಲಿತಾಂಶ ಕೊಡುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. 15ನೇ ಭಾಗದಲ್ಲಿ ಕೆಲವು ಸಿಂಪಲ್ ತಾಂತ್ರಿಕವಾದಂತ, ಅಂದ್ರೆ ತಂತ್ರದಲ್ಲಿ, ಅಂದ್ರೆ ನಾವು ಏನೋ ಒಂದು ಕೆಲವು ಪದಾರ್ಥಗಳನ್ನ ಬಳಸ್ಕೊಂಡು ಒಂದು ರಿಚುವಲ್, ಒಂದು ಪೂಜಾ ತರ ನಾವು ಮಾಡೋದನ್ನ ಅದನ್ನ ನಾವು ತಂತ್ರ ಅಂತ ಕರಿತೀವಿ. ಆ ಸಿಂಪಲ್ ಆಗಿ ಮಾಡ್ತಕ್ಕಂಥ ಒಂದು ತಂತ್ರ ಗಳಿಂದ ಹೇಗೆ ನಾವು ಅದನ್ನ ಪರಿಹಾರ ತಗೋಬಹುದು. ಮತ್ತೆ ಈ ಒಂದು ಕ್ರಿಸ್ಟಲ್ಸ್, ಅಂದ್ರೆ ಅಮೂಲ್ಯವಾದಂತ ರತ್ನಗಳನ್ನ ನಾವು ಬಳಸಿ ಹೇಗೆ ನಾವು ಪರಿಹಾರ ಮಾಡ್ಕೋಬಹುದು. ಮತ್ತೆ ಈ ಮೇಣದ ಬತ್ತಿಯ ಒಂದು ಕ್ಯಾಂಡಲ್ ಅಂತ ನಾವು ಏನ್ ಕರಿತೀವಿ, ಅದನ್ನ ಅಂಟಿಸಿ ಅದರಲ್ಲಿ ವಿವಿಧವಾದಂತ ಬಣ್ಣಗಳು ಬರುತ್ತೆ. ಯಾವ ಬಣ್ಣ ಎಲ್ಲಿ ಹೇಗ್ ಬಳಸಬೇಕು, ಅದರಿಂದ ಹೇಗೆ ರೆಮಿಡೀಸ್ ತಗೋಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಈಗ ಕೆಲವಾರು ಒಂದು ಆ ಸ್ವಿಚ್ ವರ್ಡ್ಸ್ ಅಂತ ಬರುತ್ತೆ. ಆ ಸ್ವಿಚ್ ವರ್ಡ್ ಯೂಸ್ ಮಾಡ್ಕೊಂಡು ನಮಗೆ ಮನಿ ಅಟ್ರಾಕ್ಷನ್ ಹೇಗೆ ನಾವು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಮತ್ತೆ 19ನೇ ಭಾಗದಲ್ಲಿ ಆ ನಾವು ಪ್ರತಿನಿತ್ಯ ಬಳಸೋದಕ್ಕೆ ಈ ಮನಿ ಆಯಿಲ್ ನಾವು ಹೇಗೆ ನಮ್ಮಷ್ಟಕ್ಕೆ ನಾವೇ ಅದನ್ನ ತಯಾರು ಮಾಡ್ಕೋಬಹುದು, ಮನೆಯಲ್ಲಿ ಇರತಕ್ಕಂಥ ಪದಾರ್ಥಗಳನ್ನೇ ಬಳಸಿ ಆ ಮನಿನ ಆಕರ್ಷಣೆ ಮಾಡ್ತಕ್ಕಂಥ ಆಯಿಲ್ ನಾವು ಹೇಗೆ ನಾವು ತಯಾರು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಮತ್ತೆ ಈ ಗೋಲ್ಡನ್ ಟೈಮ್, ಗೋಲ್ಡನ್ ರೇಷಿಯೋ ಎಷ್ಟೆಲ್ಲಾ ಪ್ರಭಾವ ಬೀರುತ್ತೆ ಒಂದು ಉನ್ನತಿಗಾಗಿ ಅನ್ನೋದ್ರ ಬಗ್ಗೆ ಅದರಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. ಮತ್ತೆ ನಾವು ಅದನ್ನ ಹೇಗೆ ನಾವು ಒಂದು ಪ್ರಾರ್ಥನೆ ಮಾಡಿ ಅದರ ರಿಸಲ್ಟ್ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮತ್ತೆ ಕೆಲವು ಈ ಸಿಂಬಲ್ಸ್ ನ ಒಂದು ಚಿಹ್ನೆಗಳು ಬರೆಯೋದು ಅಥವಾ ಚಿಹ್ನೆಗಳನ್ನ ಆ ಬರೆಯೋದ್ರಿಂದ ಅದು ನಮಗೆ ಹೇಗೆ ಅದು ಫಲಿತಾಂಶ ಕೊಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಕೆಲವು ಮತ್ತಷ್ಟು ಇನ್ನಷ್ಟು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ತಂತ್ರ ರೆಮಿಡೀಸ್, ಅದನ್ನ ಸ್ಪೆಲ್ಸ್ ಅಂತ ಕರಿತೀವಿ. ಸೊ ಆ ಒಂದು ರೆಮಿಡೀಸ್ ನ ಕೊಟ್ಟಿದ್ದೀನಿ. ಕೆಲವಾರು ಒಂದು ಉಡುಗೊರೆ ಕೊಡೋದನ್ನ, ಆ ಮತ್ತೆ ಏನೆಲ್ಲ ನಾವು ದಾನಗಳು
ಕೊಡೋದನ್ನ ನಾವು ಪರಿಹಾರ ತಗೋಬಹುದು ಅನ್ನೋ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಮತ್ತೆ ಈ ಒಂದು ಎಣ್ಣೆ ದೀಪಗಳನ್ನ ಹಚ್ಚಿ ಅದನ್ನ ಹೇಗೆ ನಾವು ಪರಿಹಾರ ತಗೋಬಹುದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಮತ್ತೆ ಕೆಲವು ಈ ಮೊಬೈಲು ಮತ್ತೆ ಅಕೌಂಟ್ ಅಲ್ಲಿ ಯಾವ ಕಾಂಬಿನೇಷನ್ ಆಫ್ ನಂಬರ್ಸ್ ಇದ್ರೆ ನಮಗೆ ಒಳ್ಳೆ ಆರ್ಥಿಕ ಅಭಿವೃದ್ಧಿನ ಕೊಡುತ್ತೆ ಅನ್ನೋದು ಅದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಮತ್ತೆ ಇಂಟೀರಿಯರ್ ನಮ್ಮ ಮನೆಯ ಒಳಗಡೆ ನಾವು ಕೆಲವಾರು ಮಾಹಿತಿ ರೆಮಿಡೀಸ್ ನಾವು ಪರಿಹಾರಗಳನ್ನ ಮಾಡ್ಕೊಳೋದ್ರಿಂದ ಹೇಗೆ ಅದು ನಮ್ಮ ಆ, ಒಂದು ಆ, ಧನ ಆಕರ್ಷಣೆಗೆ ಅದು ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ನೋಡೋ ಸ್ನೇಹಿತರೆ, ನಾವು ಎಷ್ಟು ಕಾರಣಗಳನ್ನ ನೋಡಿದೀವಿ ಅದನ್ನ ನಾನು ಬಿಡಿ ಬಿಡಿಯಾಗಿ ನಾನು ಒಂದೊಂದೇ ಪಾರ್ಟ್ ಅದನ್ನ ಕೋರ್ಸ್ ತರ ನಾನು ಮಾಡಿದ್ದೀನಿ. ಅದು ವೆಬ್ಸೈಟ್ ಅಲ್ಲಿದೆ. ಇದು ಯಾರೆಲ್ಲ ಈ ಕೋರ್ಸ್ ಅನ್ನ ತಗೋಬಹುದು ಅಂದ್ರೆ ಯಾವುದೇ ಒಂದು ಆ ವೃತ್ತಿಯಲ್ಲಿರತಕ್ಕಂತ ವ್ಯಕ್ತಿ, ವ್ಯಾಪಾರ ವ್ಯವಹಾರ ಮಾಡ್ತಾ ಇರ್ತಕ್ಕಂಥವ್ರು, ಮನೆಯ ಯಜಮಾನರು, ಮಹಿಳೆಯರು, ಗೃಹಿಣಿಯರು, ಯಾರೆಲ್ಲ ಮನೆಯಿಂದನೇ ಹಣ ಸಂಪಾದನೆ ಮಾಡ್ತಾ ಇರ್ತಾರೆ ಸಣ್ಣ ಪುಟ್ಟ ಕೆಲಸಗಳಿಂದ, ಅಥವಾ ಯಾರಿಗೆಲ್ಲ ಹಣದ ಒಂದು ಕೊರತೆ ಅಥವಾ ಅಡ್ಡಿ ಉಂಟಾಗಿದೆ, ಅಥವಾ ಯಾರಿಗಾನೋ ಒಂದು ರೀಸೆಂಟ್ ಆಗಿ ಏನಾದ್ರು ಹಣದ ಒಂದು ನಷ್ಟತೆ ಅನುಭವಿಸಿದ್ರೆ, ಮತ್ತೆ ಯಾರೆಲ್ಲ ಅವ್ರಿಗೆ ಟೈಮ್ ಚೆನ್ನಾಗಿದೆ ನಾವು ಇನ್ನಷ್ಟು ಇದನ್ನ ಅಭಿವೃದ್ಧಿ ಗೊಳಿಸ್ಕೋಬೇಕು ಅನ್ನೋರೆಲ್ಲಾನು ಈ ಕೋರ್ಸ್ನ ತಗೊಂಡು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಹೇಗೆ ಇದನ್ನ ಈ ಕೋರ್ಸ್ ತಗೊಳ್ಳೋದು ಅನ್ನೋದ್ರ ಬಗ್ಗೆ ನೋಡಿ ಸ್ನೇಹಿತರೆ. ಈಗ ನಂದ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ, drchikkannagurji.co.in. ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಲ್ಯಾಪ್ಟಾಪ್ ಇದ್ರೆ ಅಥವಾ ಮೊಬೈಲ್ನ ಒಂದು ಬ್ರೌಸರ್ ಓಪನ್ ಮಾಡಿ ಇದನ್ನ ನ್ಯಾವಿಗೇಟ್ ಮಾಡಿದ್ರೆ ನಿಮಗೆ ಅದು ಗೊತ್ತಾಗುತ್ತೆ ಸ್ನೇಹಿತರೆ. ಅಥವಾ ನಂದೇ ಒಂದು ಆ್ಯಪ್ ಇದೆ, ಆಂಡ್ರಾಯ್ಡ್ ಆ್ಯಪ್. ಅದರ ಲಿಂಕ್ ನಾನು ನನ್ನ ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದೀನಿ. iOS ಆ್ಯಪ್ ಸಹ ಇದೆ. ಅದು ಈಗ ಸದ್ಯದಲ್ಲಿ ಸ್ವಲ್ಪ ಅದೊಂದು ಟೆಕ್ನಿಕಲ್ ಇಶ್ಯೂಸ್ ಆಗಿ ಅದನ್ನ ಸ್ವಲ್ಪ ಮೇಂಟೆನೆನ್ಸ್ ಅಲ್ಲಿ ಇಟ್ಟಿದ್ದೀವಿ. ಇನ್ನೊಂದು ತಿಂಗಳು ಅಂದ್ರೆ ಜನವರಿ 2025 ಎಂಡ್ ಒಳಗಾಗಿ ಮತ್ತೆ ಅದನ್ನ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಈಗ ಪ್ರಸ್ತುತವಾಗಿ ಆಂಡ್ರಾಯ್ಡ್ ಆ್ಯಪ್ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ. ವೆಬ್ಸೈಟ್ ಅಲ್ಲಿ ಸಹ ನೀವು ನೋಡ್ಕೋಬಹುದು ಸ್ನೇಹಿತರೆ. ಈಗ ಇಷ್ಟೆಲ್ಲ ಒಂದು ಮಾಹಿತಿಗಳಿರ್ತಕ್ಕಂಥ ಆ ಕೋರ್ಸನ್ನ ತಾವು ಜಾಯ್ನ್ ಆಗಿ ಅಲ್ಲಿ ಇದರ ಒಂದು ಪ್ರಯೋಜನ ಎಲ್ಲರೂ ಪಡ್ಕೊಳ್ಳಿ ಅನ್ನೋದೇ ನಮ್ಮ ಆಸೆ ಸ್ನೇಹಿತರೆ. ಎಲ್ರಿಗೂ ಒಳ್ಳೇದಾಗ್ಲಿ. ಈ ಒಂದು ವಿಡಿಯೋನ ತಾವು ನೋಡಿದ್ದೀರಾ, ಇದರೊಂದು ಒಂದು ಜ್ಞಾನ ನಿಮಗೆ ಸಿಕ್ಕಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ ಸ್ನೇಹಿತರೆ.